ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ಹಿಂದಿನ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ, ಆ, 20/7/2026 ಮತ್ತೆ DC ಅಪ್ಲಿಕೇಶನ್ ಅನ್ನು ಹಾಕಲು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು 5:30 ನಾನು ವೇಟ್ ಮಾಡ್ತಾ ಇದ್ದೆ. ನಮ್ಮ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ಥರ 5:30 ಅಲ್ಲದೆ ಸುಮಾರು 8:30 9 ಗಂಟೆಗೆ ಇದನ್ನು ಅಪ್ಡೇಟ್ ಮಾಡಿದ್ರು. ಅವರು ಏನಂತ ಅಪ್ಡೇಟ್ ಮಾಡಿದ್ರು ಬನ್ನಿ ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಏನಂತ ಅಪ್ಡೇಟ್ ಮಾಡಿದಾರಪ್ಪ ಅಂತಂದ್ರೆ, ಯು ಕ್ಯಾನ್ ಸಿ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಎಡಿಟ್ ಮಾಡುವ ದಿನಾಂಕ ಮುಂದೂಡಿಕೆ 20 ಜುಲೈ 2026. ಈಗ ಜಸ್ಟ್ 9 ಗಂಟೆಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನಂತ ಅವರು ಹೇಳಿದ್ದಾರೆ, ಜಸ್ಟ್ ಸ್ವಲ್ಪ ಗಮನಿಟ್ಟು ನೋಡಿ. ಸದರಿ ಪ್ರಕಟಣೆಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ನಮೂದಿಸಲು ಹೊಸದಾಗಿ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಕೊನೆಯ ದಿನಾಂಕ 22/7/2026. ಈಗ ಮತ್ತೆ ನಾವು ಹೊಸ ಅರ್ಜಿ ಸಲ್ಲಿಸೋಕೆ ಮತ್ತು ಎಡಿಟ್ ಮಾಡಲು ನಮಗೆ ಮತ್ತೆ 2 ದಿನದ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂವರೆಗೂ ಯಾರು ಇದನ್ನು ಅಪ್ಲಿಕೇಶನ್ ಹಾಕಿದ್ದಿಲ್ಲ, ದಯವಿಟ್ಟು ಈ ಅಪ್ಲಿಕೇಶನ್ ಅನ್ನು ಹಾಕಿ ಇದರದ ಸದುಪಯೋಗವನ್ನು ನೀವು ಮತ್ತೆ ಪಡೆದುಕೊಳ್ಳಿ. ಮತ್ತೆ ಅದೇ ಥರ ಇಲ್ಲಿ ನೋಡಿ, ಮುಂದುವರೆದ ಕೌನ್ಸಿಲಿಂಗ್ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿಯ ವಿವಿಧ ಹಂತದ ಪ್ರಕ್ರಿಯೆ ದಿನಾಂಕಗಳು ನಂತರ ತಿಳಿಸಲಾಗುವುದು. ಅಂದರೆ ಹಿಂದೆ ತಿಳಿಸಿರತಕ್ಕಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಡೇಟ್ಸ್ಗಳು ಅವು ನಾವು ಮೊದಲೇ ಹೇಳಿದ ಪ್ರಕಾರ ಟೆಂಟಿಟಿವ್ ಆಗಿದ್ದು, ಈಗ ಮತ್ತೆ ಹೊಸ ಡೇಟ್ಗಳು ಅವರು ಬಿಡ್ತಾರೆ. ಅಲ್ಲಿ ಬರುವವರೆಗೂ ಕೂಡ ನೀವು ವೇಟ್ ಮಾಡಿ. ಬಟ್ ಏನಪ್ಪಾ ಅಂತಂದರೆ, ಇದರಲ್ಲಿ ಈಗ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅವರಿಗೊಂದು ಹೊಸ ಎಡಿಟ್ ಅನ್ನು ಬಿಟ್ಟಿದ್ದಾರೆ. ಯಾರು ಅರ್ಜಿ ಸಲ್ಲಿಸಿ ಸರ್ ನಮ್ದೆಲ್ಲ ಕರೆಕ್ಟ್ ಆಗಿದೆ, ನಾವು ಒಂದು ಎಡಿಟ್ ಮಾಡೋದು ಏನೂ ಇಲ್ಲ ಅಂತ ನೀವು ಅನ್ಕೊಂಡಿದ್ರಿ, ಅದು ನಿಮ್ಮ ತಪ್ಪ ಪರಿಕಲ್ಪನೆ. ಯಾಕಪ್ಪ ಅಂತಂದರೆ ಈಗ ಮತ್ತೆ ನಾವು ಏನು ಮಾಡಬೇಕು, ನಾವು ನಮ್ಮ ಅರ್ಜಿಯ ರಿಜಿಸ್ಟರ್ ಸಂಖ್ಯೆಯ ಜೊತೆ ನಾವು ಅರ್ಜಿಯಲ್ಲಿ ಲಾಗಿನ್ ಆಗಿ ನಾವು ಸ್ವಲ್ಪ ಎಡಿಟ್ ಮಾಡಬೇಕು. ಏನಂತ ಬಿಟ್ಟಿದ್ದಾರೆ ಸ್ವಲ್ಪ ಇಲ್ಲೇ ಗಮನಿಟ್ಟು ನೋಡಿ. ಇಲ್ಲಿ ನೋಡಿ, ಅಭ್ಯರ್ಥಿಗಳು SC ವರ್ಗದಲ್ಲಿ ಉಪವರ್ಗ ABC ವಿವರಗಳನ್ನು ಹಾಗೂ OBC ವರ್ಗದಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 2B, 2A, 2B, 3 ಕ್ಯಾಟಗರಿ 3A ಮತ್ತು ಕ್ಯಾಟಗರಿ 3B ವಿವರಗಳನ್ನು ನವೀಕರಿಸಲು ಸೂಚಿಸಲಾಗಿದೆ. ಇದು ಹೊಸದಾಗಿ ಇವತ್ತು ಬಿಟ್ಟಿರ್ತಕ್ಕಂಥದ್ದು. ಇದನ್ನು ನೀವು ಅಪ್ಡೇಟ್ ಮಾಡಲೇಬೇಕು. ಸರ್ ಯಾವ ಥರ ಮಾಡಬೇಕು? ನಾನು ಹಿಂದೆ ಒಂದು ಚಾನಲ್ದಲ್ಲಿ ಯಾವ ಥರ ನಮ್ಮ ಅಪ್ಲಿಕೇಶನನ್ನು ಎಡಿಟ್ ಮಾಡಲು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ, ಲಿಂಕಲ್ಲಿ ಕೂಡ ಕೊಡ್ತೀನಿ. ಅಲ್ಲಿ ಹೋಗಿ ಅದನ್ನು ನೀವು ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಆಮೇಲೆ ಸರ್ ನಾವು ಅಪ್ಲಿಕೇಶನ್ ಹಾಕಿದವರು ನಾವು ಏನು ಎಡಿಟ್ ಮಾಡಬೇಕು ಬನ್ನಿ ತೋರಿಸ್ತೀನಿ. ಅಲ್ಲಿ ಏನು ಎಡಿಟ್ ಮಾಡಬೇಕಪ್ಪ ಅಂತಂದರೆ, ನೀವು ಈ ಡಿಸ್ಕ್ರಿಪ್ಷನ್ನಲ್ಲಿ ಬರ್ತಿದ್ರೆ ನೀವು ಏನು ಮಾಡಬೇಕು, ಜಸ್ಟ್ ನಾನು ಹೇಳಿದ್ರ ಪ್ರಕಾರ ನೀವು ಆ ವಿಡಿಯೋವನ್ನು ನೋಡಿ ಅಲ್ಲೇ ಅಪ್ಲಿಕೇಶನ್ ಮೇಲೆ ಬನ್ನಿ. ಬಂದ ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಹೇಳಿ ಬರುತ್ತೆ. ನೀವು ಜಸ್ಟ್ ಜನರಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಏನೂ ಕಾಣುವುದಿಲ್ಲ, ಇಲ್ಲಿ ಏನೂ ಬರೋದಿಲ್ಲ. ಇದು ಆ್ಯಸ್ ಇಟ್ ಈಸ್ ಇಡಿ ನಿಮಗೆ ಇದು ಇಲ್ಲಿ ಎಡಿಟರ್ದ ನಿಮಗೆ ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಸರ್ ನಾವು SC ದಿಂದ ಬಿಲಾಂಗ್ ಮಾಡ್ತೀವಿ ಅಂದರೆ ನೀವು ಇಲ್ಲಿ SC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನೀವು ಕ್ಯಾಟಗರಿ A ಇದ್ದರೆ A ಕ್ಲಿಕ್ ಮಾಡಿ, B ಇದ್ದರೆ B ಕ್ಲಿಕ್ ಮಾಡಿ, C ಇದ್ದರೆ C ಕ್ಲಿಕ್ ಮಾಡಿ. ಸರ್ ನಾವು ಎಷ್ಟಿಂದ ಬಿಲಾಂಗ್ ಮಾಡ್ತೀವಿ, ಜಸ್ಟ್ ಆ್ಯಸ್ ಇಟ್ ಈಸ್, ಅಲ್ಲಿ ಕೂಡ ಏನೂ ಇಲ್ಲ. ಸರ್ ನಾವು OBC ಇಂದ ಬಿಲಾಂಗ್ ಮಾಡ್ತೀವಿ, ಇಲ್ಲಿ ನೋಡಿ OBC ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಯಾಟಗರಿ 1, 2A, 2B, 3A, 3B ಇದು ಹೊಸದಾಗಿ ಅಪ್ಡೇಟ್ ಮಾಡಿ ಬಿಟ್ಟಿರುತ್ತಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ, ಈಗ ಯಾರು ಅಪ್ಲಿಕೇಶನ್ ಹಾಕಿದ್ದೀವಿ ನೀವುಗಳು ಕೂಡ ಈಗೇನು ಮಾಡಬೇಕು, ಮತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ನಲ್ಲಿ ಸೆಲೆಕ್ಟ್ ಕ್ಯಾಟಗರಿಯಲ್ಲಿ ನಾವು ಇದನ್ನು ಹಾಕಲೇಬೇಕು. ಐ ಹೋಪ್ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸರ್ ಯಾವ ಥರ ಹಾಕಬೇಕು ನಮಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂತಂದರೆ ನನ್ನ ಹಳೆ ವಿಡಿಯೋಸ್ಗಳನ್ನು ಹೋಗಿ ನೋಡಿ. ಇನ್ನೂ ಹೊಸದಾಗಿ ಯಾರು ಬಂದಿದ್ದೀರಿ ನಮ್ಮ ಚಾನಲ್ಗೆ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಹೊಸ ಅಪ್ಡೇಟ್ಗಳನ್ನು ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ಐ ಹೋಪ್ ಸೊ. ನನಗೂ ಕೂಡ ಕೌನ್ಸ್ಲಿಂಗ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋದು ನನಗೂ ತುಂಬ ಆತುರತೆಯಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಕೂಡ ಪ್ರೇ ಮಾಡೋಣ, ಆದಷ್ಟು ಬೇಗ ನಮ್ಮ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡಲಿ. ಬಿಟ್ಟ ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ನಮ್ಮ ನೇಮನ್ನು ಯಾವ ಥರ ಸರ್ಚ್ ಮಾಡಬೇಕು, ಕೌನ್ಸಿಲಿಂಗ್ನಲ್ಲಿ ಯಾವ ಥರ ನಾವು ಭಾಗವಹಿಸಬೇಕು, ಕೌನ್ಸಿಲಿಂಗ್ನಲ್ಲಿ ನಾವು ಯಾವ ಥರ ನಮ್ಮ ಕಾಲೇಜನ್ನು ಸೆಲೆಕ್ಷನ್ ಮಾಡ್ಕೋಬೇಕು, ಅದರ ಬಗ್ಗೆ ನಾನು ನೆಕ್ಸ್ಟ್ ಫ್ಯೂಚರ್ದಲ್ಲಿ ನಾವು ವಿಡಿಯೋ
ಮಾಡಿ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ನಿಮ್ಮ ಆ, ಎಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ನನ್ನ ಹಳೆ ವಿಡಿಯೋಗಳಿಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ನಿಮ್ಮೆಲ್ಲರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ಐ ಹೋಪ್ ಫ್ಯೂಚರ್ದಲ್ಲಿ ಕೂಡ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಸಿಗ್ತಾ ಇರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮೀಟ್ ಆಗೋಣ ಮುಂದಿನ ವಿಡಿಯೋದಲ್ಲಿ.